ಏನು ಗೊತ್ತಾ ಇವರೇ, ಇತ್ತಿತ್ತಲಾಗೆ ಸಿನಿಮಾದ ಬಜೆಟ್ ಯಾವ ರೀತಿ ಬೆಳೆದು ಬಿಟ್ಟಿದೆ ಅಂದರೆ 100, 200, 500 ಕೋಟಿ ಎಲ್ಲ ದಾಟಿ ಹೋಗಿ 1000 ಕೋಟಿ ಲೆಕ್ಕದಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾಯಿದೆ. ಅಂತಹ ಒಂದಿಷ್ಟು ಭರ್ಜರಿ ಸಿನಿಮಾಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ವಿಚಾರಕ್ಕೆ ಬರೋಣ. ಇತ್ತೀಚೆಗಷ್ಟೇ ನಾವು ರಾಮಾಯಣ ಸಿನಿಮಾದಲ್ಲಿ ಅವರ ರಾವಣನ ಲುಕ್ ನೋಡಿ ಖುಷಿಪಟ್ಟಿದ್ವಿ. ಆದರೆ ರಾಮಾಯಣಕ್ಕಿಂತ ಮುಂಚೆನೇ ಯಶ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಟ್ರೈಲರ್ ಬಿಡ್ರಪ್ಪ ಅಂಥೇಳಿ ಎಲ್ಲರೂ ಕಾಯ್ತಿದ್ದಾರೆ. ಆಗಸ್ಟ್ 8ಕ್ಕೆ ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಈವೆಂಟ್ನಲ್ಲಿ ಅಫಿಷಿಯಲ್ ಆಗಿ ಟ್ರೈಲರ್ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಪೋಸ್ಟರ್ ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಈವೆಂಟ್ ಏನೋ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತಂತೆ, ಆದರೆ ಅದಕ್ಕೂ ಮುಂಚೆನೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಟ್ರೈಲರ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಟ್ರೈಲರ್ ಬಗ್ಗೆ ಈಗಾಗಲೇ ಎಷ್ಟೊಂದು ನಿರೀಕ್ಷೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಆ ನಿರೀಕ್ಷೆಯನ್ನು ರೀಚ್ ಮಾಡೋ ಲೆವೆಲ್ಲಿಗೆ ಏನಾದರೂ ಟ್ರೈಲರ್ ಬರಲಿಲ್ಲ ಅಂದರೆ ಟಾಕ್ಸಿಕ್ ಸಿನಿಮಾಗೆ ಸ್ವಲ್ಪ ಹಿನ್ನಡೆ ಆದರೂ ಆಗ್ಬೋದು. ಆದರೆ ಇದರಲ್ಲಿ ಅಂಥದ್ದೇನೂ ತೊಂದರೆಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಈ ಸಿನಿಮಾ ಒಂದು ದೊಡ್ಡ ಹವಾ ಕ್ರಿಯೇಟ್ ಮಾಡಿದೆ. ಈ ಕಥೆಯನ್ನು ಸ್ವತಃ ಯಶ್ ಮತ್ತು ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಸೇರಿ ಬರೆದಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ನಯನತಾರಾ, ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ ಮತ್ತು ಹುಮಾ ಕುರೇಶಿಯಂತಹ ದೊಡ್ಡ ದೊಡ್ಡ ನಟಿಯರ ದಂಡೆ ಇದೆ. ಒಂದು ಸಿನಿಮಾದಲ್ಲಿ ಇಷ್ಟೊಂದು ಜನಪ್ರಿಯ ನಟಿಯರು ನಟಿಸ್ತಾ ಇರೋದು ನಿಜಕ್ಕೂ ವಿಶೇಷನೇ. ನಮ್ಮೆಲ್ಲರಿಗೂ ಹೆಮ್ಮೆ ಆಗೋ ಸಂಗತಿ ಏನು ಗೊತ್ತಾ, ಈ ಸಿನಿಮಾ ಮೂಲತಃ ಕನ್ನಡದ ಸಿನಿಮಾ. ಇದನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಒಂದೇ ಬಾರಿಗೆ ಶೂಟ್ ಮಾಡಲಾಗಿದೆಯಂತೆ. ಅಂದರೆ ಒಂದೇ ಸೆಟ್ನಲ್ಲಿ ಒಂದೇ ಸಾರಿಗೆ ಕನ್ನಡದಲ್ಲಿ ಒಂದು ಸೀನನ್ನು ಶೂಟ್ ಮಾಡಿ ಅದೇ ಸೀನ್ನ ಮತ್ತು ಇಂಗ್ಲೀಷ್ನಲ್ಲಿ ಶೂಟ್ ಮಾಡಿದಾರಂತೆ. ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂಗಳಿಗೂ ಡಬ್ ಆಗ್ತಿದೆ. ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ವಾರದಲ್ಲಿ ಓಣಂ, ವರಮಹಾಲಕ್ಷ್ಮಿ ಹಬ್ಬ, ರಕ್ಷಾಬಂಧನ ಹೀಗೆ ಒಂದಿಷ್ಟು ಸಾಲು ರಜೆಗಳಿರೋದ್ರಿಂದ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಧೂಳೆಬ್ಸೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇ ದೊಡ್ಡ ಸುದ್ದಿ ಏನಪ್ಪ ಅಂತಂದರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಬಗ್ಗೆ. ಅವರು ಮತ್ತು ತಮಿಳಿನ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅಟ್ಲಿ ಸೇರಿ ಮಾಡ್ತಾ ಇರುವಂತಹ ರಾಕಾ ಸಿನಿಮಾ, ಈ ಸಿನಿಮಾನ 1000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಒಂದೇ ಭಾಗದಲ್ಲಿ ಈ ಸಿನಿಮಾ ಮುಗಿಯಲ್ಲ, ಪಾರ್ಟ್ 1, ಪಾರ್ಟ್ 2 ಆಗಿ ಬರ್ತಾ ಇದೆಯಂತೆ. ಈ ಸಿನಿಮಾದಲ್ಲಿ ಕಥೆ 2 ಬೇರೆ ಬೇರೆ ಟೈಮ್ನಲ್ಲಿ ಸಾಗತ್ತಂತೆ. ಒಂದು ಭಾಗ ನಮ್ಮ ಪೌರಾಣಿಕ, ವೈದಿಕ ಮತ್ತು ಐತಿಹಾಸಿಕ ಭಾರತದ ಹಿನ್ನೆಲೆಯಲ್ಲಿ ನಡೆದರೆ, ಇನ್ನೊಂದು ಭಾಗ ಇವತ್ತಿನ ಒಂದು ಏನು ಈ ಮಾಡರ್ನ್ ಯುಗ ಇದೆಯಲ್ಲ, ಆ ಒಂದು ಓರಾದಲ್ಲಿ ಈ ಸಿನಿಮಾ ನಡೆಯುತ್ತಂತೆ. ಈ ಮಾಡರ್ನ್ ಕಾಲಘಟ್ಟದ ಕಥೆಯಲ್ಲಿ ಮೃಣಾಲ್ ಠಾಕೂರ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡ್ರೆ, ಪೌರಾಣಿಕ ಕಾಲದಲ್ಲಿ ನೋಡ್ರಿ ಆ ಕಥೆಯಲ್ಲಿ ದೀಪಿಕಾ ಪಡುಕೋಣೆ, ಜಾನ್ವಿ ಕಪೂರ್, ರಶ್ಮಿಕಾ ಮಂದಣ್ಣ ಇವರೆಲ್ಲ ನಟಿಸ್ತಾ ಇದ್ದಾರೆ. ಇದರೆಲ್ಲದರ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವ್ರದ್ದು ಒಂದು ಪವರ್ಫುಲ್ ಅತಿಥಿ ಪಾತ್ರ ಇದೆಯಂತೆ. ಔಟ್ ಆಫ್ ಕಂಟ್ರಿ ಲೊಕೇಶನ್ನಲ್ಲಿ ಶಾರುಖ್ ಖಾನ್ ಅವರ ಪೋರ್ಷನ್ನ ಆ ಶೂಟಿಂಗ್ ನಡೀತಾ ಇದೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ರಾಕಾ ಕೂಡ ಭಾರತೀಯ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯ, 2.5 ಕಿಲೋ ಕಾ ಹಾತ್ ಸನ್ನಿ ಡಯೋಲ್ ಅವರದ್ದು. ಇತ್ತೀಚೆಗಷ್ಟೇ ಅವರ ಹೊಸ ಸಿನಿಮಾ ಬಟವಾರ 1947 ಟ್ರೈಲರ್ ರಿಲೀಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ನಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಹಿನ್ನೆಲೆಯಲ್ಲಿ ಈ ಕತೆ ಸಾಗತ್ತೆ. ಇದನ್ನು ನೋಡಿದ ತಕ್ಷಣ ನಮಗೆ ಗದರ್ ಸಿನಿಮಾ ನೆನಪಾಗೋದು ಸಹಜ. ಆದರೆ ಈ ಸಿನಿಮಾದಲ್ಲಿ ಸನ್ನಿ ಡಯೋಲ್ ಅವರ ಕ್ಯಾರೆಕ್ಟರ್ ಸಂಪೂರ್ಣ ವಿಭಿನ್ನವಾಗಿದೆಯಂತೆ. ಗದರ್ ಸಿನಿಮಾದಲ್ಲಿ ಹೆಂಡತಿ ಮಗನಿಗಾಗಿ ಹೋರಾಡಿದಂತಹ ಸನ್ನಿ ಡಯೋಲ್ ಇಲ್ಲಿ ಸಿಕಂದರ್ ಮಿರ್ಜಾ ಎನ್ನುವಂತಹ ಮುಸ್ಲಿಂ ವ್ಯಕ್ತಿಯಾಗಿ ನಟಿಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿದ್ದುಕೊಂಡು ಅಲ್ಲಿನ ಕೋಮುವಾದಿ ಹಾಗೂ ಕಠೋರ ಮನಸ್ಥಿತಿಯ ಜನರ ವಿರುದ್ಧ ಹೋರಾಡಿ ಒಬ್ಬ ಹಿಂದೂ ತಾಯಿಯನ್ನು ಕಾಪಾಡೋದು ಈ ಸಿನಿಮಾದ ಮೇನ್ ಪ್ಲಾಟ್. ತಾಯಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋ ಪವರ್ಫುಲ್ ಮೆಸೇಜ್ ಈ ಸಿನಿಮಾದಲ್ಲಿದೆ. ಈ ಸಿನಿಮಾಗೆ ಅಮೀರ್ ಖಾನ್ ಪ್ರೊಡಕ್ಷನ್ ಸಾಥ್ ಕೊಟ್ಟಿದೆ ಅನ್ನೋದು ಇನ್ನೊಂದು ವಿಶೇಷ. ಇದು ಆಗಸ್ಟ್ 14ನೇ ತಾರೀಕು ಅಂದರೆ ಭಾರತ ಪಾಕಿಸ್ತಾನ ವಿಭಜನೆ ಆದಂತಹ ದಿವಸದಂದು ರಿಲೀಸ್ ಆಗ್ತಾ ಇದೆ. ಇನ್ನು 4ನೇ ಬಿಗ್ ನ್ಯೂಸ್ ಅಂತಂದರೆ, ಮಿರ್ಜಾಪುರ್ ಎನ್ನುವ ವೆಬ್ ಸಿರೀಸ್ ಸಿನಿಮಾ ಆಗಿ ರಿಲೀಸ್ ಆಗ್ತಾ ಇರೋದು. ಇದುವರೆಗೂ ಮೊಬೈಲ್ ಮತ್ತು ಟಿ ವಿ ಸ್ಕ್ರೀನ್ನಲ್ಲಿ ನೋಡಿ ಆನಂದಿಸ್ತಾ ಇದ್ದಂತಹ ಮಿರ್ಜಾಪುರ್ ಈಗ ಬೆಳ್ಳಿ ಪರದೆಗೆ ಕಾಲಿಡ್ತಾ ಇದೆ.
ಸೆಪ್ಟೆಂಬರ್ 4ನೇ ತಾರೀಕು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಅಂದರೆ ಆಗಸ್ಟ್ 11ಕ್ಕೆ ಇದರ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ವೆಬ್ ಸೀರೀಸ್ನಲ್ಲಿ ಮಿರ್ಜಾಪುರದ ಗಲ್ಲಿಗಳನ್ನಷ್ಟೇ ತೋರಿಸ್ತಾ ಇದ್ರು. ಆದರೆ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಮಟ್ಟದ ಆ್ಯಕ್ಷನ್ ಅನುಭವ ಕೊಡೋಕ್ಕೆ ರಾಜಸ್ಥಾನದ ಬೃಹತ್ ಮರುಭೂಮಿಯಲ್ಲಿ ಭರ್ಜರಿಯಾಗಿ ಶೂಟಿಂಗ್ ಮಾಡಿದ್ದಾರೆ. ಇನ್ನು ಇದರಲ್ಲಿ ಬರುವಂತಹ ಕಾಳಿನ್ ಭಯ್ಯ, ಗುಡ್ಡು ಪಂಡಿತ್, ರಮಾಕಾಂತ್ ಜೊತೆಗೆ ಈ ಸಿನಿಮಾದಲ್ಲಿ ಜೀತು ಭಯ್ಯ ಅವರ ಹೊಸ ಪಾತ್ರ ಕೂಡ ಸೇರಿಕೊಂಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸೀರೀಸ್ನಲ್ಲಿ ಸತ್ತೋಗಿದ್ದಂತಹ ಅಭಿಮಾನಿಗಳ ನೆಚ್ಚಿನ ಮುನ್ನಾ ಭಯ್ಯ ಅಂದರೆ ದಿವ್ಯೇಂದು ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇರೋದು ಈ ಚಿತ್ರದ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅವರ ಮುಂಬರುವ ಸಿನಿಮಾ ಕಿಂಗ್ ಬಗ್ಗೆ. ಇದ್ರ ಬಗ್ಗೆ ಒಂದು ಅಚ್ಚರಿಯ ಅಪ್ಡೇಟ್ ಹೊರಬಿದ್ದಿದೆ. ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೇ ಬಿಸ್ನೆಸ್ನಲ್ಲಿ ಒಂದು ಹೊಸ ದಾಖಲೆ ಬರೆದಿದೆ. ಅದೇನಪ್ಪ ಅಂದರೆ ವರದಿಗಳ ಪ್ರಕಾರ ಕಿಂಗ್ ಸಿನಿಮಾದ ಬರೀ ಆಡಿಯೋ ರೈಟ್ಸೇ 150 ಕೋಟಿಗೆ ಸೇಲ್ ಆಗೋ ಹಂತದಲ್ಲಿದೆಯಂತೆ. ಈ ಸೋನಿ ಮ್ಯೂಸಿಕ್, ಸರೆಗಮ ಮತ್ತು ಟಿ ಸೀರೀಸ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಈ ಹಕ್ಕುಗಳಿಗಾಗಿ ಪೈಪೋಟಿ ನಡೆಸ್ತಾ ಇದೆಯಂತೆ. ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಜೊತೆ ಅವರ ಮಗಳು ಸುಹಾನಾ ಖಾನ್ ನಟಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ದೀಪಿಕಾ ಪಡುಕೋಣೆ, ಅಭಿಷೇಕ್ ಬಚ್ಚನ್, ಅನಿಲ್ ಕಪೂರ್, ಜಾಕಿ ಶ್ರಾಫ್ ಮತ್ತು ಜೈದೀಪ್ ಅಲ್ಹಾವತ್ರಂತಹ ದಿಗ್ಗಜ ನಟರ ದಂಡೆ ಈ ಸಿನಿಮಾದಲ್ಲಿದೆ. ಈ ಸಿನಿಮಾ 2026ರ ಕ್ರಿಸ್ಮಸ್ ಹಬ್ಬಕ್ಕೆ ಬಿಡುಗಡೆ ಆಗ್ತಾ ಇದೆ. ಇದು ಈ ವಾರದ ಟಾಪ್ 5 ಸಿನಿಮಾಗಳ ಅಪ್ಡೇಟ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.